ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಮನೆ ಕೆಲಸಕ್ಕೆ ಅಂತ ಸೇರಿದವರಿಂದ ಮಹಾ ದೋಖ. ಕೆಲಸಕ್ಕೆ ಸೇರಿ ಬರೀ 20 ದಿನ ಆಗಿತ್ತು. 18 ಕೋಟಿಯ ಚೋರಿಯಾಗಿದೆ. 18 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ, ನಗದು ಕಳುವಾಗಿದೆ. 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ, 11.5 ಲಕ್ಷ ನಗದು. ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಾದಂತಹ ಕಳ್ಳತನ ಅದು. ಬರೀ 20 ದಿನದ ಹಿಂದಷ್ಟೇ ಸೇರಿದ್ರು ದಿನೇಶ್ ಕಮಲಾ ದಂಪತಿ ಮನೆ ಕೆಲಸಕ್ಕೆ ಅಂತ ಹೇಳಿ. ಜನವರಿ 25ಕ್ಕೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ನೋಡಿ ಕಳ್ಳತನ ಮಾಡಿದ್ದಾರೆ. ನೆಲಮಹಡಿ ಮೊದಲ ಮಹಡಿ ಬೆಡ್ರೂಮ್ ಲಾಕರ್ ಮುರಿದಿದ್ದಾರೆ. ಕಳ್ಳತನ ಮಾಡಿ ಹೋಗಿದ್ದಾರೆ. ಮನೆಯವರು ಬಂದು ನೋಡಿದ್ರೆ ಆಗ ಈ ಕಳ್ಳತನ ಆಗಿದ್ದ ಬೆಳಕಿಗೆ ಬಂತು. ಮಾರತಹಳ್ಳಿ ಪೊಲೀಸರಿಂದ ಈಗ ಆರೋಪಿಗಳಿಗಾಗಿ ಹುಡುಕಾಟ. ಬರೀ 20 ದಿನ ಆಗಿತ್ತಷ್ಟೇ ಕೆಲಸಕ್ಕೆ ಸೇರಿ ದಂಪತಿಯವರು 18 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ ಮತ್ತು ನಗದು ಕದ್ಕೊಂಡು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಕೆಲಸಕ್ಕೆ ಸೇರಿ 20 ದಿನ ಆಗಿತ್ತು ಅಂತಂದ್ರೆ ಅದು ಯಾವ ಧೈರ್ಯದ ಮೇಲೆ ಅವ್ರ ಬಳಿ ಮನೆ ಬಿಟ್ಟು ಹೋದ್ರು ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಈ ಹಿನ್ನೆಲೆ ಏನು ಈ ದಿನೇಶ್ ಕಮಲಾ ದಂಪತಿಯದ್ದು ಹುಡುಕಾಟ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಪ್ರತಿಮಾ, ಈ ನೇಪಾಳ ಮೂಲದವರನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಬೇಕು, ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಪೊಲೀಸರು ಎಷ್ಟೇ ಸಲ ಎಚ್ಚರಿಸಿದ್ರು ಕೂಡ ಕಡಿಮೆ ಮೊತ್ತಕ್ಕೆ ಅವರು ಕೆಲಸಕ್ಕೆ ಬರ್ತಾರೆ. ಅದ್ರ ಜೊತೆಗೆ ಅವ್ರದ್ದೊಂದು ಮನೆಯಲ್ಲೇ ಒಂದು ಇರೋದಕ್ಕೆ ಸಣ್ಣ ಜಾಗ ಕೊಟ್ಬಿಡೋ ಸಾಕು, ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮನೆ ಕೆಲಸಕ್ಕೆ ನೇಮಿಸ್ಕೋತಾರೆ. ಅದೇ ರೀತಿಯಾಗಿ ದಿನೇಶ್ ಮತ್ತೆ ಕಮಲಾ ದಂಪತಿ 20 ದಿನಗಳ ಹಿಂದೆ ಮಾರತಹಳ್ಳಿ ಸಮೀಪದ ಯಮಲೂರಲ್ಲಿರುವಂತಹ ದಿನೇಶ್ ಅನ್ನೋರ ಮನೆಗೆ ಕೆಲಸಕ್ಕೆ ಬಂದು ಸೇರ್ಕೊಂಡಿರ್ತಾರೆ. ಅಲ್ಲಿ ಮನೆಯಲ್ಲಿ ಎಲ್ಲೆಲ್ಲ ಚಿನ್ನ ಇರುತ್ತೆ, ಜೊತೆಗೆ ವಜ್ರ ಎಲ್ಲ ಇಟ್ಟಿದ್ರೆ, ಹಣ ಎಲ್ಲ ಇಟ್ಟಿದ್ರೆ, ಎಲ್ಲವನ್ನ ಕೂಡ ಅವರು ಕೂಲಂಕುಷವಾಗಿ ನೋಡ್ಕೊಳ್ತಾರೆ. ಅದಾದ ಬಳಿಕವಾಗಿ 25ನೇ ತಾರೀಕು ಮನೆಯವರಂತೂ ಕೂಡ ಬೇರೆ ಕಡೆಗೆ ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿರ್ತಾರೆ. ಆ ಪ್ರೋಗ್ರಾಮ್ಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಬೇರೆ ಮನೆ ಕೆಲಸವರು ಕೂಡ ಇಲ್ಲದೆ ಇರುವಂತಹ ವೇಳೆಯನ್ನ ನೋಡ್ಕೊಂಡು ಮನೆಯಲ್ಲಿ ಇದ್ದಂತ ಸುಮಾರು 11.5 ಕೆಜಿಯಷ್ಟು ಚಿನ್ನ, ಜೊತೆಗೆ ಬೆಳ್ಳಿ, ಹಾಗೇನೆ ವಜ್ರದ ಸಾಮಗ್ರಿಗಳು, 11 ಲಕ್ಷದಷ್ಟು ನಗದು ಕೂಡ ಸದ್ಯಕ್ಕೆ ಅವರು ಕತ್ಕೊಂಡು ಪರಾರಿಯಾಗಿರುವಂತದ್ದು. ಇದಾದ ಬಳಿಕವಾಗಿ ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕಳ್ಳತನ ಆಗಿರೋದು ಗೊತ್ತಾಗತ್ತೆ. ಅಂದ್ರೆ ಅವರು ನೆಲಮಹಡಿ, ಮೊದಲ ಮಹಡಿ ಎಲ್ಲಾ ಕಡೆ ಹುಡುಕಾಡಿ ಲಾಕರ್ ಅನ್ನ ಕೂಡ ಹೊಡೆದಾಕಿ ಕಬ್ಬಿಣದ ಸಲಾಕೆಯನ್ನ ಬಳಸಿ ಅದೆಲ್ಲವನ್ನ ಕೂಡ ಹೊಡೆದಿ ತೆಗೆದುಕೊಂಡು ಮಾತಲ್ಲಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಸದ್ಯಕ್ಕೆ ಬಲೆ ಬೀಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ.